ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡ ಹುಡುಗ ಯೋಗ ಗುರು ವಿಯೆಟ್ನಾಂನಿಂದ ಮಾತಾಡ್ತಾ ಇದ್ದೀನಿ. ನನ್ನ ಈ ಹೊಸ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ, ವಿಯೆಟ್ನಾಂನಲ್ಲಿ ರೋಡ್ಗಳು ಹೇಗಿರ್ತವೆ ಹಾಗೂ ಇಲ್ಲಿಯ ಟ್ರಾಫಿಕ್ ರೂಲ್ಸ್ ಹೇಗಿದೆ ಅದನ್ನೆಲ್ಲ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ನಾನು ಆ್ಯಕ್ಚುಲಿ ನನ್ನ ರೂಮಿಂದ ಕ್ಯಾಪ್ಚರ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ವ್ಯೂ ಮೇಲ್ಗಡೆಯಿಂದ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಮರಗಿಡಗಳು ಎಷ್ಟು ಕಾಣಿಸ್ತಿದ್ದಾವೆ ಅಂತ ನೋಡಿ. ರೋಡೇ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಈ ದೇಶದವರಿಗೆ ಮರಗಿಡಗಳು ಅಂತ ಅಂದರೆ ಒಂಥರ ಜನ್ಮಸಿದ್ಧ ಹಕ್ಕಿನ ಥರ. ಎಲ್ಲ ರೋಡ್ ಸೈಡಲ್ಲಿ ಮರಗಿಡಗಳು ಇದ್ದೇ ಇರ್ತವೆ. ಈಗ ನಾನು ಝೂಮ್ ಮಾಡಿದ್ದೀನಲ್ವಾ, ಇದು ಬಲಗಡೆ ರೈಟ್ ಸೈಡ್ ಹೋಗೋವರಿಗೆ 2 ವೀಲರ್ ದಾರಿ. ಈಗ ಸೆಕೆಂಡ್ ಝೂಮ್ ಮಾಡ್ತೀನಿ ನೋಡಿ, ಈ ಝೂಮ್ ಇದೆಯಲ್ಲ, ಇದು 4 ವೀಲರ್ ಅಥವಾ 8 ವೀಲರ್ ಹೋಗೋ ದಾರಿ. ಥರ್ಡ್ ಒಂದು ಝೂಮ್ ಮಾಡಿದ್ನಲ್ಲ, ಲೆಫ್ಟ್ ಸೈಡ್ ಹೋಗ್ತಿರೋ 4 ವೀಲರ್ ದಾರಿ. ಈಗ ಫೋರ್ತ್ ಒಂದು ಝೂಮ್ ಮಾಡಿದ್ನಲ್ವಾ, ಇದು ಲೆಫ್ಟ್ ಸೈಡ್ ಹೋಗ್ತಿರೋ 2 ವೀಲರ್ ದಾರಿ. ಈ ಥರ ಎಲ್ಲದಕ್ಕೂ ಬೇರೆ ಬೇರೆ ದಾರಿಗಳು. ಒಂದೇ ದಾರಿಯಲ್ಲಿ ಎಲ್ಲ ವೆಹಿಕಲ್ಸು ಓಡಾಡಲ್ಲ. ಇಫ್ ಇನ್ ಕೇಸ್ ಒಂದೇ ದಾರಿ ಇತ್ತು ಅಂತಂದರೆ 2 ವೀಲರು ಮತ್ತು 4 ವೀಲರು ಯಾವ ಥರ ಓಡಾಡ್ತವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈಗ ನೋಡಿ, ಇಲ್ಲಿ ನಾನು ಹೇಳಿದಂತೆ ಇಲ್ಲಿ ಒಂದೇ ರೋಡ್ ಇದೆ. ಇದರಲ್ಲಿ ನೋಡಿ, ಮಿಡಲ್ಲು ಡಾಟ್ ಲೈನು ಬಂದಿದ್ದಾವೆ. ಆಮೇಲೆ ರೈಟ್ ಸೈಡಲ್ಲಿ ಒಂದು ವೈಟ್ ಲೈನು ಸ್ಟ್ರೈಟ್ ಇದೆ. ಅಂತಂದರೆ ಇಲ್ಲಿ ರೈಟ್ ಸೈಡು 2 ವೀಲರ್ಗಳು ಓಡಾಡ್ತವೆ. ಅಂದರೆ ಅವರು ಲೆಫ್ಟಿಗೆ ಬರಲ್ಲ. ಇಫ್ ಇನ್ ಕೇಸ್ ಯಾರಿಗಾದರೂ ಎಮರ್ಜೆನ್ಸಿ ಇತ್ತು, ಏನೋ ಇತ್ತು ಅಂತಂದರೆ ರೈಟ್ ಸೈಡ್ ಬರೋದು ರೇರು. ಬಟ್ ಇಫ್ ಇನ್ ಕೇಸ್ ಪೊಲೀಸ್ ಎಲ್ಲಾದರೂ ನೋಡಿದರು ಅಂತಂದರೆ ಅವರಿಗೆ ಫೈನ್ ಫಿಕ್ಸ್. ಇಲ್ಲಿ ಮಿಡಲ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಮಿಡಲ್ ಎರಡು ದಾರಿ ಕಾಣಿಸ್ತಿದೆ ನೋಡಿ, ಮಧ್ಯೆ ಲೈನ್ ಹಾಕಿದ್ದಾರೆ. ಈ 2 ದಾರಿಲಿ 4 ವೀಲರು ಅಥವಾ 8 ವೀಲರ್ ಓಡಾಡ್ತವೆ. ಈ ರೈಟ್ ಸೈಡಲ್ಲಿ ಒಂದು ಲೈನ್ ಹಾಕಿದ್ರಲ್ವಾ, ಆ ಲೈನು ಬೈಕರ್ಸಿಗೆ ಮಾತ್ರ, 2 ವೀಲರ್ ಮಾತ್ರ ಆ ಬಲಗಡೆ ಓಡಾಡ್ತವೆ ನೋಡಿ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ರೈಟ್ ಸೈಡ್ ಬೈಕ್ಗಳು ನಿಂತಿದ್ದಾವೆ ನೋಡಿ. ಆಮೇಲೆ ಇಲ್ಲಿ ಡ್ರೈವಿಂಗ್ ಲೆಫ್ಟ್ ಸೈಡ್, ಇಲ್ಲಿ ಸ್ಟೇರಿಂಗ್ ಯಾವ ಕಡೆ ಇರುತ್ತೆ ಅಂತಂದರೆ ಲೆಫ್ಟಿಗೆ ಸ್ಟೇರಿಂಗ್ ಇರುತ್ತೆ, ರೈಟಿಗೆ ಸ್ಟೇರಿಂಗ್ ಇರಲ್ಲ. ನಮ್ಮ ಇಂಡಿಯಾದಲ್ಲಿ ರೈಟಿಗೆ ಸ್ಟೇರಿಂಗ್ ಇರುತ್ತೆ, ಇಲ್ಲಿ ಲೆಫ್ಟಿಗೆ ಸ್ಟೇರಿಂಗ್ ಇರುತ್ತೆ. ಮತ್ತು ಇಲ್ಲಿ ನಾವು ಹೋಗುವುದು ಬಲಗಡೆ, ಬರುವುದು ಎಡಗಡೆ. ನಮ್ಮ ಇಂಡಿಯಾದಲ್ಲಿ ನಾವು ಹೋಗುವುದು ಎಡಗಡೆ, ಬರುವುದು ಬಲಗಡೆ. ಅಲ್ಲಿಗೂ ಇಲ್ಲಿಗೂ ಉಲ್ಟಂಪಲ್ಟ, ಫುಲ್ ಚೇಂಜ್. ಕೆಲವು ಕಂಟ್ರಿಗಳು ಈ ರೀತಿಯಲ್ಲಿ ಇರುತ್ತೆ, ಕೆಲವು ಕಂಟ್ರಿಗಳು ನಮ್ಮ ಇಂಡಿಯಾದ ರೀತಿಯೂ ಇರುತ್ತೆ. ಸುಮಾರು ಕಂಟ್ರಿ ನಮ್ಮ ಇಂಡಿಯಾದ ರೀತಿ ರೂಲ್ಸ್ ಫಾಲೋ ಆಗುತ್ತೆ, ಕೆಲವು ಕಂಟ್ರಿಗಳು ಈ ರೀತಿ ರೂಲ್ಸ್ ಫಾಲೋ ಆಗುತ್ತೆ. ನಾನು ಹೇಳಿದೆ ನಿಮಗೆ ಆವಾಗಲೇ, ಮರಗಿಡಗಳು ಇವರಿಗೆ ಜನ್ಮಸಿದ್ಧ ಹಕ್ಕು. ನೀವು ಎಲ್ಲೇ ಹೋಗ್ರಿ, ಇಡೀ ವಿಯೆಟ್ನಾಮಲ್ಲಿ ಎಲ್ಲ ರೋಡ್ ಸೈಡ್ಗಳಲ್ಲಿ ಮರಗಿಡಗಳನ್ನು ಹಾಕಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ 4 ದಾರಿಗಳಿದ್ದಾವೆ ಇಲ್ಲಿ. ಅಂದರೆ ರೈಟ್ ಸೈಡ್ ಇರೋದು ಮಾತ್ರ 2 ವೀಲರಿಗೆ, ಮತ್ತು ಮಿಡಲೆಲ್ಲ 4 ವೀಲರ್ ಓಡಾಡ್ತವೆ. ಮಿಡಲ್ಲು ಯಾವುದೇ ಕಾರಣಕ್ಕೂ 2 ವೀಲರ್ಗಳು ಬರಲ್ಲ. ಯಾಕೆಂದರೆ ಈ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ತುಂಬ ಇರುತ್ತೆ ಮಿಡಲ್ ಬಂದರೆ, ಯಾಕಂದರೆ 4 ವೀಲರ್ಸ್ಗಳು ಓಡಾಡ್ತಿರ್ತವೆ. ಆಮೇಲೆ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಬಟ್ ಜಾಸ್ತಿ ಟ್ರಾಫಿಕ್ ಆಗಲ್ಲ. ಇಲ್ಲಿ ಮೇಯ್ನ್ ಸಿಟಿ, ಬಿಗ್ ದೊಡ್ಡ ಸಿಟಿ ಇರ್ತಾವಲ್ಲ, ಅಲ್ಲಷ್ಟೇ ಒಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ, ಬಟ್ ಅದು ಜಾಸ್ತಿ ಆಗಲ್ಲ. ನಮ್ಮ ಇಂಡಿಯಾ ಟ್ರಾಫಿಕ್ಕಿಗೆ ಹೋಲಿಕೆ ಮಾಡಿದರೆ ಇದು ಟ್ರಾಫಿಕ್ಕೇ ಅಲ್ಲ. ಈಗ ಆ್ಯಕ್ಚುಲಿ 5:15 ಆಗಿದೆ ಟೈಮು. ನೋಡಿ ಯಾವ ರೀತಿ ಕಾಣಿಸ್ತಿದೆ, 5:25 ಆಗಿದೆ. ಆಲ್ರೆಡಿ ಬೆಳಕಾಗಿದೆ. ವ್ಯೂಸ್ ಹೆಂಗಿದೆ ನೋಡಿ. ಆಮೇಲೆ ಇಲ್ಲಿ ಮರಗಿಡಗಳನ್ನು ಹಾಕಿರ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಎವ್ರಿಡೇ ಮೇಂಟೈನ್ ಮಾಡ್ತಾರೆ. ಅದರಿಂದ ಎಲೆಗಳು ಬಿದ್ದಿರೋದು, ಎಲೆಗಳು ತೆಗಿತಿರ್ತಾರೆ ಡೈಲಿ. ಆಮೇಲೆ ರಂಬೆ ಕೊಂಬೆಗಳು ಜಾಸ್ತಿ ಬಂದಿತ್ತು ಅಂದರೆ ಅದನ್ನೆಲ್ಲ ಕಟ್ ಮಾಡ್ತಿರ್ತಾರೆ. ಆಮೇಲೆ ಎವ್ರಿಡೇ ಟ್ಯಾಂಕರ್ನಲ್ಲಿ ನೀರು ತಗೊಬಂದು ಎವ್ರಿಡೇ ಟ್ಯಾಂಕರ್ನಲ್ಲಿ ನೀರು ಬಿಡ್ತಿರ್ತಾರೆ. ವಿಚಿತ್ರವಾಗಿ ಸಿಗ್ನಲ್ಲು ಪಾಸ್ ಆಗತ್ತಿಲ್ಲಿ, ಅದೊಂದು ಡಿಫ್ರೆಂಟು. ಹೇಗೆ ಅಂತಂದರೆ, ಈಗ ರೈಟ್ ಸೈಡಿಂದ ಲೆಫ್ಟಿಗೆ ಹೋಗೋರ್ನು ಒಂದೇ ಸರಿ ಬಿಡ್ತಾರೆ, ಲೆಫ್ಟಿಂದ ರೈಟ್ ಸೈಡ್ ಆ ಕಡೆಯಿಂದ ಬರ್ತಿರೋ ಲೆಫ್ಟಿಂದ ರೈಟಿಗೆ ಹೋಗೋರ್ನು ಒಂದೇ ಸರಿ ಬಿಡ್ತಾರೆ. ಅದನ್ನು ನಾನು ಒಂದಿನ ವೀಡಿಯೋ ತೆಗೆದು ನಿಮಗೆ ಹಾಕ್ತೀನಿ. ಅದು ಒಂಥರ ತಕ್ಷಣ ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ, ಅದು ಯಾವ ರೀತಿ ಹೋಗ್ತಾರಪ್ಪ ಅಂತೇಳಿ. ನಂಗೆ ಅನಿಸಿದಂಗೆ ಲಾಜಿಕ್ ಅವ್ರು ಯಾವ ರೀತಿ ಅಂತಂದರೆ, ಆ್ಯಕ್ಚುಲಿ ಮುಂದ್ಗಡೆಯಿಂದನೇ ಪಾಸ್ ಆಗೋದಲ್ಲ ಆಪೋಸಿಟ್ಟು ಮತ್ತು ಇವರು, ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾರೆ ಅಂತ ಮೇ ಬಿ ಆ ಥರ ಮಾಡಿರ್ಬೋದು. ಆಮೇಲೆ ಇನ್ನೊಂದು, ಅದರಿಂದ
ತುಂಬ ಟೈಮ್ ಸೇವ್ ಆಗುತ್ತೆ ಅದರಿಂದ. ಸೊ ಆ ರೀತಿ ಐಡಿಯಾ ಮಾಡಿರ್ಬೋದು. ಆಮೇಲೆ ಇಲ್ಲಿ ಟೈಮಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ದುಡ್ಡಿನಕ್ಕಿಂತನೂ ಟೈಮಿಗೆ ವ್ಯಾಲ್ಯೂ ಕೊಡ್ತಾರೆ. ಯಾಕೆ ಅಂತಂದರೆ ನಾವು ಎಷ್ಟೋ ಸರಿ ಶಾರ್ಪ್ 8:30ಗೆ ಅವರು ನಮಗೆ ಕಾಫಿಗೆ ಅಥವಾ ಟಿಫನ್ಗೆ ಯಾವುದಕ್ಕೋ ಒಂದು ಇನ್ವೈಟ್ ಮಾಡಿರ್ತಾರೆ. ಆವಾಗ ನಾವು ಒಂದು ಸ್ವಲ್ಪ ಲೇಟಾಗಿ ಬಂದರೂ ನಾವು ಹೋಗೋದು ಒಂದು 10 ಮಿನಿಟ್ಸು 15 ಮಿನಿಟ್ಸ್ ಎಲ್ಲ ಲೇಟ್ ಆಯಿತು ಅಂತಂದರೆ, ಓನ್ಲಿ ಬರೀ 10 ಮಿನಿಟ್ಸ್ ಲೇಟ್ ಆಯಿತು ಅಂತಂದರೆ ಅವರು ಮುಖ ಒಂಥರ ಮಾಡ್ತಾರೆ. ಅಂದರೆ ಟೈಮಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ ನೋಡಿ. ಅಂದರೆ ಟೈಮ್ ಸೆನ್ಸ್ ಇಲ್ಲ ಅಂತ. ಅದರ ಅರ್ಥ ಏನಂತಂದರೆ ನಮಗೆ ಟೈಮ್ ಸೆನ್ಸ್ ಇಲ್ಲ ಅಂತ ಹೇಳಿ. ನಾನು ಇಲ್ಲಿಯವರಿಗೆ ಹೋಲಿಸಿದರೆ ನಮ್ಮ ಇಂಡಿಯನ್ಸಿಗೆ ಟೈಮ್ ಸೆನ್ಸ್ ಸ್ವಲ್ಪ ಕಡಿಮೆನೇ. ನಾವು ಪಾರ್ಟಿ ಮಾಡುವಾಗ ಅಥವಾ ಎಲ್ಲೋ ಹೋಗುವಾಗ, ಟೂರಿಗೆ ಹೋಗುವಾಗ ಮಾರ್ನಿಂಗ್ 6 ನಾವು ಇಲ್ಲಿಂದ ಬಿಡಬೇಕು ಅಂತಂದರೆ ನಾವು ಬಿಡೋದೇ 8:30 ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರೂ ಎದ್ದು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾತಾಡಿ ಎಲ್ಲ ಹೋಗೋಷ್ಟರೊಳಗೆ ನಾವು 8:30 ಆಗಿರುತ್ತೆ. ಇಲ್ಲಿ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕರೆಕ್ಟ್ ಎಕ್ಸಾಕ್ಟ್ ಯಾವ ಟೈಮ್ ಹೇಳಿರ್ತಾರೆ ಅದೇ ಟೈಮಿಗೆ ಆ ಕೆಲಸ ಪಕ್ಕಾ ಮುಗಿಸ್ತಾರೆ. 100% ಶೋರ್. ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಆಮೇಲೆ ಇಲ್ಲಿ ಗೌರ್ನಮೆಂಟ್ ಮಾಡಿರೋ ಯಾವುದೇ ರೂಲ್ಸ್ ಆಗಿರಲಿ ಅದನ್ನು ಪಕ್ಕಾ ಚಾಚು ತಪ್ಪದೆ ಎಲ್ಲರೂ ರೂಲ್ಸನ್ನು ಫಾಲೋ ಮಾಡ್ತಾರೆ. ಅವ್ರು ನಾನು ಯಾಕೆ ಮಾಡಲಿ ಅಂತ ಯಾರೂ ಮಾಡಲ್ಲ. ಎಲ್ಲರೂ ರೂಲ್ಸ್ ಫಾಲೋ ಮಾಡ್ತಾರೆ. ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಲ್ವ, ನೀವು ಒಂದು ಟೈಮ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಯಾರಾದರೂ ಹೆಲ್ಮೆಟ್ ಇಲ್ಲದೆ ಬೈಕನ್ನು ಓಡಿಸ್ತಾರಂತ ನೋಡಿ, ಯಾರಾದರೂ ಸೀಟ್ ಬೆಲ್ಟ್ ಹಾಕದೆ ಕಾರನ್ನು ಓಡಿಸ್ತಾರಂತ ನೋಡಿ. ಯಾರೂ ಸಿಗಲ್ಲ ನಿಮಗೆ. ಯಾಕೆ ಅಂತಂದರೆ ಎಲ್ಲರೂ ಚಾಚು ತಪ್ಪದೆ ರೂಲ್ಸನ್ನು ಫಾಲೋ ಮಾಡ್ತಾರೆ. ಇಲ್ಲೇ ನೋಡಿ ನೀವು, ಇಲ್ಲಿ ಸಿಗ್ನಲ್ ನೋಡಿ. ಆ ಕಡೆಯಿಂದ ಹೋಗೋರಿಗೆ ಸ್ಟ್ರೈಟ್ ರೋಡಲ್ಲಿ ಮಾತ್ರ ಸಿಗ್ನಲ್ ಬಿಟ್ಟಿದೆ. ಇಲ್ಲಿ ಸಿಗ್ನಲ್ ಇಲ್ಲ. ರೋಡಲ್ಲಿ ಯಾರೂ ಓಡಾಡ್ತಾ ಇಲ್ಲ, ಆದರೂ ರೋಡಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಈ ಥರ ನಿಲ್ಲಿಸ್ಬಿಟ್ಟಿದ್ದಾರಾ? ಸಾಧ್ಯನೇ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಇಲ್ಲ ಅಂತ ಅಂದರೆ ಗಾಡಿನ ಹಾಗೆ ಸುರ್ರ್ ಅಂತ ಹಾರಿಸ್ತಾರೆ, ಗಾಳಿಯಲ್ಲಿ ತೇಲಿಸ್ಬಿಡ್ತಾರೆ ಹಂಗೆ ಒಂದೇ ಸಲ. ನನಗನಿಸಿದ ಪ್ರಕಾರ ಈ ರೂಲ್ಸ್ಗಳನ್ನು ಯಾಕೆ ಎಲ್ಲರೂ ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಅಂತಂದರೆ, ಇಲ್ಲಿ ಇರೋದು ಒಂದೇ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಇಲ್ಲಿರೋದು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಈ ರೀತಿ ಒಂದೇ ಕಮ್ಯುನಿಸ್ಟ್ ಪಕ್ಷ ಬಂದರೆ ನಮ್ಮ ಇಂಡಿಯಾ ನಿಜವಾಗ್ಲೂ ಉದ್ಧಾರ ಆಗುತ್ತೆ. ಯಾಕೆ ಅಂತ ಅಂದರೆ ಈಗ ನೋಡಿ, BJP ಬಂದರೆ BJP ತುಂಬ ಸಾಲ ಮಾಡಿದೆ, ಆ ಪಕ್ಷ ಸಾಲ ಮಾಡಿಬಿಟ್ಟೋಗಿದೆ, ಈ ಪಕ್ಷ ಸಾಲ ಮಾಡಿಬಿಟ್ಟೋಗಿದೆ ಅಂತ ಇನ್ನೊಬ್ಬರ ಮೇಲೆ ಹೇಳ್ತಾರೆ. ಬಟ್ ಇಲ್ಲಿ ಯಾರ ಮೇಲೂ ಯಾರು ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ಇರೋದೇ ಒಂದು ಪಕ್ಷ. ಸಾಲ ಮಾಡಿದ್ರು ಇವರೇ, ದೇಶ ಬೆಳೆದ್ರು ಇವರೇ, ದೇಶ ಬಿದ್ದರೂ ಇವ್ರದೇ. ಈ ರೀತಿ ನಮ್ಮ ದೇಶನೂ ಒಂದೇ ಪಕ್ಷ ಇದ್ದರೆ ಹೇಗಿರುತ್ತೆ ಅಂತ ನಿಮಗೇನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ಇವಾಗ ಎಕ್ಸಾಕ್ಟ್ ಇಲ್ಲಿ ಟೈಮು 5:30 ಆಗಿದೆ. 5:30ಗೆ ಯಾವ ರೀತಿ ಫುಲ್ ಬೆಳಕಾಗಿದೆ ನೋಡಿ. ಫುಲ್ ಎಲ್ಲ ಕಡೆ ಎಲ್ಲ ಕಾಣಿಸುತ್ತೆ, ಆ ರೀತಿ ಬೆಳಕಾಗಿದೆ. ಎಲ್ಲ ನೋಡಿ ಜಾಗಿಂಗ್ ಮಾಡ್ತಿದ್ದಾರೆ ಬೆಳಗ್ಗೆ ಎದ್ದು, ಎಲ್ಲ ಸೈಕ್ಲಿಂಗು ಜಾಗಿಂಗು. ಇಲ್ಲಿ ಮನೆಗೊಬ್ಬರು, ಮನೆಗೆ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ. ಒಂದು ಯೋಗ ಮಾಡ್ತಿರ್ತಾರೆ, ಇಲ್ಲ ಎರೋಬಿಕ್ ಮಾಡ್ತಿರ್ತಾರೆ, ಇಲ್ಲ ಜಿಮ್ ಮಾಡ್ತಿರ್ತಾರೆ, ಇಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ, ಅಥವಾ ಹಿಂಗೆ ರನ್ನಿಂಗ್ ಮಾಡ್ತಿರ್ತಾರೆ. ಏನೇ ಒಂದು ಆ್ಯಕ್ಟಿವಿಟೀಸ್ ಪ್ರತಿಯೊಬ್ಬರು ಇಲ್ಲಿ ಇಂತಹ ಆ್ಯಕ್ಟಿವಿಟೀಸ್ನ ಮಾಡ್ತಾನೆ ಇರ್ತಾರೆ. ಇವತ್ತು ಇಲ್ಲಿ 5:30ಗೆ ಬರೋ ಕಾರಣ ಏನಂತ ಅಂದರೆ ಔಟ್ಡೋರ್ ಯೋಗ ಇತ್ತು. ಅದಕ್ಕೋಸ್ಕರ ನಾವು 5:30ಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಇಲ್ಲಿಗೆ ವಿಸಿಟ್ ಮಾಡಿದ್ದೀವಿ. 5:30ಗೆ ವ್ಯೂ ಯಾವ ರೀತಿ ಕಾಣಿಸ್ತಿದೆ ನೋಡಿ. ಒಳ್ಳೆ ವ್ಯೂ ಮಾತ್ರ ಸಖತ್ತಾಗಿತ್ತು. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಪಾರ್ಕ್. ಇದು ಗೌರ್ಮೆಂಟ್ ಪಾರ್ಕನ್ನ ಯಾವ ರೀತಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಮುಂದ್ಗಡೆ ಬ್ರಿಕ್ಸ್ ಎಲ್ಲ ಹಿಡ್ಕೊಂಡು ಹೊರಟಿರೋರು ನಮ್ಮ ಸ್ಟೂಡೆಂಟು. ಇವತ್ತು ಯೋಗ ಇತ್ತು ಅಂತ ಹೇಳಿ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನು ಹಿಡ್ಕೊಂಡು ಹೊರಟಿದ್ರು ಎಲ್ಲ. ಹಾಗೆ ಪಾರ್ಕನ್ನ ಒಂದ್ಸಲ ನಿಮಗೆ ತೋರಿಸೋಣ ಅಂತ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದು. ನೋಡಿ ಪಾರ್ಕ್ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಇದನ್ನ ಒಂದು ಸ್ವಲ್ಪ ಸ್ಪೀಡಾಗಿ ಓಡಿಸ್ತೀನಿ, ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ಸ್ಪೀಡ್ ಓಡಿಸಿ ನಿಮಗೆ ತೋರಿಸ್ತೀನಿ. ನೋಡಿ ವ್ಯೂಸು ಎಷ್ಟು ಸಖತ್ತಾಗಿದೆ. ತುಂಬ ಚೆನ್ನಾಗಿ ಕ್ಲೀನಲ್ಲಿ ಇಟ್ಟಿದ್ದಾರೆ ಮಾತ್ರ. ತುಂಬ ಕ್ಲೀನ್ ಇತ್ತು ಮಾತ್ರ. ಇಲ್ಲಿ ನೋಡೋಕ್ಕೆ ತುಂಬ ಪೀಸ್ಫುಲ್ಲಾಗಿತ್ತು ಬೆಳಗ್ಗೆ.
ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ನಿಧಾನಕ್ಕೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಇಲ್ಲಿ ಎಷ್ಟು ಜನ ಬಂದು ನಿಂತಿದ್ದಾರೆ. ಇವಾಗ ನಾವು ಯೋಗ ಮಾಡೋಕ್ಕೆ ಶುರು ಮಾಡ್ತೀವಿ. ನಾನು ಯೋಗ ಮಾಡೋದೊಂದು ನಿಮಗೆ ಕ್ಲಿಪ್ ಹಾಕ್ತೀನಿ ನೋಡಿ. ನಾವು ಯೋಗ ಮಾಡ್ತಾ ಅವರಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅವ್ರು ಏನಾದರೂ ತಪ್ಪು ಮಾಡಿರ್ತಾರೆ ಅದನ್ನು ನಾವು ಸರಿಪಡಿಸ್ಬೇಕಾಗತ್ತೆ. ಅವರಿಗೆಲ್ಲ ಸರಿಪಡಿಸಿ ಮತ್ತೆ ಫ್ರಂಟ್ ಆಫ್ ಮ್ಯಾಟಿಗೆ ಬಂದು ನಾವು ನೆಕ್ಸ್ಟ್ ಪೋಸ್ಚರ್ ಅವ್ರಿಗೆ ತೋರಿಸ್ಬೇಕಾಗತ್ತೆ. ಮತ್ತು ನಾವು ಯಾರು ರಾಂಗ್ ಮಾಡ್ತಾರೆ ಅವರಿಗೆ ಸರಿಪಡಿಸೋದು. ಇಲ್ಲಿ ಇವ್ರದ್ದೆಲ್ಲ ಒಪಿನಿಯನ್ ಕೇಳಿದೆ. ಇವರೆಲ್ಲ ಒಪಿನಿಯನ್ ಯಾವ ರೀತಿ ಹೇಳ್ತಾರೆ ಅಂತ ಒಂದ್ಸಲ ಕೇಳಿ. ನೋಡಿ ಸಮಯ đi về vui quá thầy ơi, vui quá thầy ơi, thầy kêu thầy nhá, này thầy nó xả như thế này, nói đi mẹ này bye bye thầy, cảm ơn thầy, see you again. ಅವರು ಕೆಮ್ಮನ್ ತಾಯಿ ಊಯ್ ಅಂತ ಹೇಳ್ತಾರೆ. ಕೆಮ್ಮನ್ ಅಂತ ಅಂದರೆ ಥ್ಯಾಂಕ್ ಯು ಅಂತ ಹೇಳಿ, ತಾಯಿ ಅಂತ ಅಂದರೆ ನಾವು ಹೆಂಗೆ ಟೀಚರ್ಸ್ಗೆ ಟೀಚರ್ ಅಂತ ಹೇಳಿ ಕರಿತೀವಿ, ಸರ್ ಅಂತ ಕರಿತೀವಲ್ಲ, ಸರ್ ಅಂತ ಕರೆದಂಗೆ ಅದು. ಆಮೇಲೆ ಊಯ್ ಅಂತ ಹೇಳ್ತಿದ್ದಾರೆ. ಊಯ್ ಅಂತಂದರೆ ನಾವು ಹ್ಯಾಪಿ ಆಗಿದ್ದೀವಿ ಅಂತ ಹೇಳಿ, ಹ್ಯಾಪಿ ಅನ್ನೋಕ್ಕೆ ಊಯ್ ಅಂತ ಹೇಳ್ತಾರೆ. ಕೆಲವರು ಹೆಂಗಪ್ಲಾಯ್ ಅಂತ ಹೇಳ್ತಿದ್ದಾರೆ. ಹಂಗಂತಂದರೆ ನಾವು ಮತ್ತೆ ಸಿಗೋಣ ಅಂತ ಹೇಳೋಕ್ಕೆ ಹೆಂಗಪ್ಲಾಯ್ ಅಂತ ಹೇಳಿ ಕರೀತಾರೆ. ಎಲ್ಲ ಮುಗಿಸಿ ಹೋಗುವಾಗ ಕಾಫಿ ಶಾಪಿಗೆ ಇನ್ವೈಟ್ ಮಾಡಿದರು. ಕಾಫಿ ಕುಡಿದು ಹೋಗೋಣ ಅಂತ ಹೇಳಿ ಕಾಫಿ ಶಾಪಿಗೆ ಅಂತ ಬಂದ್ವಿ. ಇಲ್ಲಿ ಐಲ್ಯಾಂಡ್ ಕಾಫಿ ತುಂಬ ಫೇಮಸ್ಸು. ಅದಕ್ಕೋಸ್ಕರ ಐಲ್ಯಾಂಡ್ ಕಾಫಿನ ಹುಡ್ಕೊಂಡು ಐಲ್ಯಾಂಡ್ ಕಾಫಿಗೆ ಬಂದ್ವಿ. ಬಂದು ಇಲ್ಲಿ ಒಳಗಡೆ ನಿಮಗೊಂದ್ಸಲಿ ತೋರಿಸ್ತೀನಿ ಐಲ್ಯಾಂಡ್ ಕಾಫಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಕಾಫಿ ಶಾಪ್ಗಳು ಸಿಕ್ಕಾಪಟ್ಟೆ ಪಕ್ಕ ಒಂದ್ರ ಪಕ್ಕ ಒಂದು ಸಿಕ್ಕಾಪಟ್ಟೆ ಕಾಫಿ ಶಾಪ್ಗಳು. ಇಲ್ಲಿ ಎಷ್ಟು ಕಾಫಿ ಕುಡಿತಾರೆ ಅಂತಂದರೆ ಲೆಕ್ಕನೇ ಇಲ್ಲ. ಆ ಥರ ಕಾಫಿ ಡೈಲಿ ಕಾಫಿ ಕುಡಿತಾರೆ. ಇಲ್ಲಿ ಮಿಸ್ ಮಾಡಲ್ಲ ಇವರು. ಬಟ್ ಕೋಲ್ಡ್ ಕಾಫಿ ಇಲ್ಲ, ಹಾಟ್ ಕಾಫಿ ಅಲ್ಲ, ಕೋಲ್ಡ್ ಕಾಫಿ ಕುಡಿಯೋದು. ಒಳಗಡೆ ಇದು ಹೊರಗಡೆ ಕೂರೋದು. ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ನೋಡಿ ಈ ರೀತಿ ಇದೆ. ಎಷ್ಟೊತ್ತು ಬೇಕಾದ್ರೂ ಇಲ್ಲೇ ಒಂದ್ಸಲಿ ಒಳಗಡೆ ಬಂದರೆ ನೀವು ಒಂದು ಕಾಫಿ ಬೈ ಮಾಡಿದ್ರಿ ಅಂತಂದರೆ ನೀವು ಎಷ್ಟೊತ್ತು ಬೇಕಾದರೂ ಒಳಗಡೆ ನೀವು ಕೂರ್ಬೋದು. ಇಲ್ಲಿ ರೇಟ್ಗಳು ಹಾಕಿದ್ದಾರೆ ನೋಡಿ ಕಾಫಿದು ಯಾವ್ಯಾವ ರೀತಿ ಇದೆ ಅಂತ ಹೇಳಿ. ರೇಟು ಎಲ್ಲ 30, 35, 45 ಅಂತ ಇದೆಯಲ್ಲ, ಅದ್ರದ್ದು ಟ್ರಿಪಲ್ ನೀವು ಕೌಂಟ್ ಮಾಡಿ ಇಂಡಿಯಾದ ರುಪೀಸಿಗೆ ಅಷ್ಟೇ. ಅಂದರೆ 29 ಅಂದರೆ ಅದ್ರ 3 ಪಟ್ಟು ಜಾಸ್ತಿ ಅಷ್ಟೇ, ಮತ್ತೇನಿಲ್ಲ. ಮುಗಿದ್ದು ಕಾಫಿ ಕುಡ್ಕೊಂಡು ಸೀದಾ ಮತ್ತೆ ಮನೆ ಕಡೆ ಹೊರಟಿದ್ವಿ. ಆಯಿತು, ಮತ್ತು ಇಷ್ಟೇ ವಿಡಿಯೋ ಮುಗೀತು. ನಿಮಗೆ ಕೆಲವು ವಿಷಯಗಳು ಇದರಲ್ಲಿ ನಮ್ಮ ಇಂಡಿಯಾಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.